ಇವರಿಬ್ಬರೂ ಕೂಡ ಓಪನ್ ಸೆಲ್ಲಲ್ಲಿ ಇರುವಂತಹ ನಟೋರಿಯಸ್ ಕ್ರಿಮಿನಲ್ಗಳು. ಇವಳಿಗೆ ಒಂದು ಮರ್ಡರ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಅವನು ಒಂದಲ್ಲ ಎರಡಲ್ಲ ಅಣ್ಣ 6 ಮರ್ಡರ್ ಮಾಡಿದ್ದಾನೆ. ಆಯಿತಾ, 6 ಮರ್ಡರ್ ಕೇಸಲ್ಲಿ ಅವನು ಕೂಡ ಅಂಧರಾಗಿದ್ದಾನೆ. ಜೈಲಲ್ಲಿ ಇದ್ದಂತಹ ಇವರಿಬ್ಬರು ಯಾರಿಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಅಂತ ಹೇಳಿ ಪರಸ್ಪರ ಹಾಡಾಡ್ಕೊಂಡಿದ್ದಾರೆ. ಪ್ರೇಮ ಕೈದಿಗಳು ಈಗ ಸಂಸಾರ ಸಾಗರ ಧುಮುಕಿದ್ದಾರೆ. ಜೈಲಲ್ಲೇ ಲವ್, ಜೈಲಲ್ಲೇ ಇವರೆಲ್ಲ ಟುವಿ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಲವ್ ಅನ್ನೋದು ಯಾರಿಗಾಗುತ್ತೆ, ಹೆಂಗಾಗುತ್ತೆ, ಯಾವ ಸಂದರ್ಭದಲ್ಲಾಗುತ್ತೆ, ಯಾವ ಸ್ಥಳದಲ್ಲಾಗುತ್ತೆ ಅಂತ ಲಿಟ್ರಲಿ ಹೇಳೋದಕ್ಕೆ ಬರೋದಿಲ್ಲ. ಬಿಕಾಸ್ ಲವ್ ಇಸ್ ಎನ್ ಸ್ವೀಟೆಸ್ಟ್ ಆಕ್ಸಿಡೆಂಟ್. ಆದರೆ ಆ ಪ್ರೀತಿಯನ್ನು ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋದರೆ ಸುಂದರವಾದಂತಹ ಸಂಸಾರವನ್ನು, ಬದುಕನ್ನು ಕಟ್ಕೊಳ್ಬೋದು. ಆದರೆ ಆ ಪ್ರೀತಿಯ ಹೆಸರನ್ನು ಮುಂದಿಟ್ಕೊಂಡು ಇಲ್ಲ ಸಲ್ಲದ ಹಲ್ಕಾ ಆಟಗಳನ್ನು ಆಡಿದರೆ ಜೀವನ ಬರಬಾರ್ದು ಹೋಗುತ್ತೆ. ಆದರೆ ಈಗ ಇಬ್ಬರ ನಡುವೆ ಪ್ರೀತಿ ಅನ್ನುವಂಥದ್ದು ಹುಕ್ಕಿ ಹರಿದು ಅದು ಮದುವೆ ಆಗೋ ತನಕನೂ, ಇನ್ಫ್ಯಾಕ್ಟ್ ಮದುವೆ ಆಗಿಬಿಟ್ಟಿದ್ದಾರೆ ಬಿಡಿ, ಮದುವೆ ಆಗೋವರೆಗೂ ಕೂಡ ಬಂದು ನಿಂತಿದೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೀರಾ? ನಾನು ಕೊಟ್ಟಿದ್ದೀನಿ ನೋಡಿ ಟೆಕ್ಸ್ಟ್ ಆಗಲೇ, ನಟೋರಿಯಸ್ ಪ್ರೇಮ ಕೈದಿಗಳು ಅಂತ. ಏನಿದು ನಟೋರಿಯಸ್ ಪ್ರೇಮ ಕೈದಿಗಳು? ಯಾರಿವರು ಅಂತಂದರೆ ಇವರಿಬ್ಬರೂ ಕೂಡ ಓಪನ್ ಸೆಲ್ಲಲ್ಲಿ ಇರುವಂತಹ ನಟೋರಿಯಸ್ ಕ್ರಿಮಿನಲ್ಗಳು. ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಈ ಹುಡುಗಿ ಹೆಸರು ಪ್ರಿಯಾ ಸೇಠ್ ಅಂತ, ಇನ್ನು ಅವನ ಹೆಸರು ಹನುಮಾನ್ ಪ್ರಸಾದ್ ಅಂತ ಹೇಳಿ. ಇವಳಿಗೆ ಒಂದು ಮರ್ಡರ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಅವನು ಒಂದಲ್ಲ ಎರಡಲ್ಲ ಅಣ್ಣ 6 ಮರ್ಡರ್ ಮಾಡಿದ್ದಾನೆ. ಆಯಿತಾ, 6 ಮರ್ಡರ್ ಕೇಸಲ್ಲಿ ಅವನು ಕೂಡ ಅಂಧರಾಗಿದ್ದಾನೆ. ಜೈಲಲ್ಲಿ ಇದ್ದಂತಹ ಇವರಿಬ್ಬರು ಯಾರಿಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಅಂತ ಹೇಳಿ ಪರಸ್ಪರ ಹಾಡಾಡ್ಕೊಂಡಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಇಬ್ಬರು ಕೂಡ ಈ ಕೊಲೆ ಕೇಸ್ನಲ್ಲಿ ಜೈಲಲ್ಲಿ ಅಂಧರಾದಾಗ ಇವರಿಬ್ಬರನ್ನು ಓಪನ್ ಸೆಲ್ಲಲ್ಲಿ ಇಡಲಾಗಿತ್ತು. ಓಪನ್ ಸೆಲ್ಲಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಪರಸ್ಪರ ಒಬ್ರಿಗೊಬ್ಬರು ಪರಿಚಯ ಬೆಳೆದಿದೆ. ಅದಾದ ಮೇಲೆ ಇವರಿಬ್ಬರಿಗೂ ಲವ್ ಸ್ಟಾರ್ಟ್ ಆಗಿದೆ. ಲವ್ ಸ್ಟಾರ್ಟ್ ಆಗಿ ಈಗ ಸರ್ಕಾರದ ಕಾನೂನಿನ ಮೊರೆ ಹೋಗಿ ಪೆರೋಲ್ ತೊಗೊಂಡು ಹೊರಗಡೆ ಬಂದು 15 ದಿನ ಪೆರೋಲ್ ತೊಗೊಂಡು ಹೊರಗಡೆ ಬಂದು ಇಬ್ಬರೂ ಕೂಡ ಮದುವೆಯನ್ನು ಆಗಿದ್ದಾರೆ. ಇದು ಮ್ಯಾಟ್ರು. ಆದರೆ ಇವರಿಬ್ಬರು ಅದು ಏನು ಘನ ಕಾರ್ಯ ಮಾಡಿದರು, ಅದು ಹೆಂಗೆ ಇವರಿಬ್ಬರಿಗೂ ಲವ್ ಸ್ಟೋರಿ ಆಯಿತು ಅನ್ನೋ ವಿಚಾರ ಹೇಳ್ತೀನಿ ಕೇಳಿ. ಇವಳ ಹೆಸರು ಪ್ರಿಯಾ ಸೇಠ್ ಅಂತ. ನೋಡೋದಕ್ಕೆ ಏನು ಅಮಾಯಕಳ ಥರ ಇದ್ದಾಳೆ ಇವಳು. ನೋ ವೇ, ಹಬ್ಬ. ಕೇಡಿಯಲ್ಲಿ ಕೇಡಿ, ಎಂತೆಂಥ ಕೇಡಿಗಳಿಗೆ ಮಣ್ಣು ಮುಗಿಸಿದ ದೊಡ್ಡ ಲೇಡಿ ಕೇಡಿ ಇದು. ಇವಳು ಏನು ಮಾಡಿದ್ದಾಳೆ ಅಂತಂದರೆ, ಇವಳು ಕಸುಬು ಏನು ಅಂತಂದರೆ ವೇಶ್ಯಾವಾಟಿಕೆ, ಆಯಿತಾ, ಡ್ರಗ್ಸು, ಅಫೀಮು, ಅದಾದಮೇಲೆ ಹನಿ ಟ್ರ್ಯಾಪ್ ಮಾಡೋದು, ದೊಡ್ಡ ದೊಡ್ಡ ಸೌಕಾರರ ಮಕ್ಕಳನ್ನು ಲವ್ ಮಾಡೋದು, ಆಯಿತಾ, ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿಕೊಂಡು ಆ ಫೋಟೋ ವೀಡಿಯೋಗಳನ್ನು ಸಂಗ್ರಹ ಮಾಡಿಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ದುಡ್ಡು ಪೀಕೋದು, ಇದು ಇವಳ ಕಸುಬು, ಆಯಿತಾ. ಅದಾದಮೇಲೆ ರೀಸೆಂಟ್ಲಿ ಏನಾಗುತ್ತೆ ಅಂತಂದರೆ, ಈ ವಿಡಿಯೋ ಕಾಲ್ ಆ್ಯಪ್ಗಳು, ಡೇಟಿಂಗ್ ಆ್ಯಪ್ಗಳು, ಮತ್ತೊಂದು ಮಗದೊಂದು ಅಂತ ಏನು ಬಂದಿದೆ, ಅದರೊಳಗಡೆ ಒಬ್ಬ ಪ್ರತಿಷ್ಠಿತ ಮನೆತನದ ಹುಡುಗನ ಪರಿಚಯವನ್ನು ಈ ಹೆಣ್ಮಗಳು ಮಾಡ್ಕೋತಾಳೆ, ಈ ಪ್ರಿಯಾ ಸೇಠ್ ಮಾಡ್ಕೋತಾಳೆ. ಅದಾದಮೇಲೆ ಶಿ ಫೆಲ್ ಅ ಲವ್ ವಿತ್ ಹಿಮ್, ಅವನ ಜೊತೆ ಪ್ರೀತಿಯ ನಾಟಕವನ್ನು ಆಡ್ತಾಳೆ. ಆದರೆ ಪಾಪ ಅವನು ಹರಕೆಯ ಕುರಿ. ಇವಳು ಇಂಥ ಏನಾತಿ ಅಂತ ಪಾಪ ಅವನಿಗೇನ್ರಿ ಗೊತ್ತು. ಅದಕ್ಕೆ ಅವನು ಏನು ಮಾಡ್ತಾನೆ ಅಂತಂದರೆ, ಬಹಳ ಸೀರಿಯಸ್ ಆಗಿ ಇವಳನ್ನು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವನಿಗೆ ಇವಳು ಅದು ಏನೇನು ಮಾಡಿದ್ಲೋ ಅದೇನೇನಿಲ್ವೋ ಗೊತ್ತಿಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಬಜಾಜ್ ಊರಿನ ನಗರದ ಒಂದು ಪ್ರತಿಷ್ಠಿತ ಲಾಡ್ಜಿಗೆ ಅವನನ್ನು ಕರೆಸ್ಕೊಂಡು ಅವನನ್ನು ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಲಾಕ್ ಮಾಡಿಕೊಂಡು ನನಗೆ 10 ಲಕ್ಷ ಕೊಟ್ಟರೆ ನಿನ್ನನ್ನು ಇಲ್ಲಿಂದ ಬಿಡ್ತೀವಿ ಅಂತಂದು ಹೇಳಿ ಇವಳು ಮತ್ತು ಇವಳ ಜೊತೆ ಇರ್ತಕ್ಕಂತಹ ಕೆಲವು ಗಂಡಸರ ಸಹಚರರು ಅವನನ್ನು ಲಿಟ್ರಲಿ ಹೆಂಗೆ ಮಾಡ್ತಾರೆ ಅಂತಂದರೆ ಲಾಕ್ ಮಾಡ್ತಾರೆ, ಕಿಡ್ನ್ಯಾಪ್ ಅಂತ ಹೇಳ್ಬೋದು. ಅವನನ್ನು ಲಾಕ್ ಮಾಡ್ಕೊಂಡ್ಬಿಟ್ಟು ಹಣಕ್ಕೆ ಬೇಡಿಕೆ ಇಡ್ತಾರೆ. ಈಕೆ ಬೇಡಿಕೆ ಇಟ್ಟದ್ದು ಯಾರಿಗೆ ಅಂತಂದರೆ, ಆ ಹುಡುಗ ಏನಿದ್ನಲ್ಲ ಆತನ ತಂದೆಗೆ. ನೀವು 10 ಲಕ್ಷ ಕೊಟ್ಟರೆ ನಿಮ್ಮ ಮಗನ ಬಿಡಲಾಗುತ್ತೆ, ಇಲ್ಲಾಂದರೆ ನಿಮ್ಮ ಮಗನ ಬಿಡಲ್ಲ ಅಂತ. ಪಾಪ ತಂದೆ ಮಗನ ಜೀವ ಉಳಿಲಿ ಅಂತ ಹೇಳಿ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಸಾಲ ಸೋಲ ಮಾಡಿಕೊಂಡು 3 ಲಕ್ಷ ರೂಪಾಯಿ ತಂದುಕೊಟ್ಟ. 3 ಲಕ್ಷ ರೂಪಾಯಿ ಆಕೆ ಹೇಳಿದ್ದ ಸ್ಥಳಕ್ಕೆ, ಆಕೆ ಹೇಳಿದ್ದ ಜಾಗಕ್ಕೆ 3 ಲಕ್ಷ ರೂಪಾಯಿನ ತಂದುಕೊಟ್ಟ. 3 ಲಕ್ಷ ರೂಪಾಯಿನ ತಗೊಂಡ ಮೇಲೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅವನು ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ರಲ್ಲ, ಅವನ್ನ ಲಾಕ್ ಮಾಡಿ ಇಟ್ಕೊಂಡಿದ್ರಲ್ಲ, ಅವ್ನು ಬಿಟ್ಟು ಕಳಿಸ್ಬಿಡ್ಬೇಕಿತ್ತು. ಆದರೆ ಇವ್ರು ಏನು ಮಾಡ್ತಾರೆ, ಬಿಟ್ಟು ಕಳಿಸಲ್ಲ. ನಾವು ಕೇಳಿದ್ದು 10 ಲಕ್ಷ, ಇವನು ತಂದು ಕೊಟ್ಟಿದ್ದು 3 ಲಕ್ಷ. 10 ಲಕ್ಷ ಇದ್ದರೂ ಕೂಡ ಇವನು 3 ಲಕ್ಷ ಕೊಡಲಿಲ್ವಾ, ಇನ್ನು 7 ಲಕ್ಷ ಕೊಡಲಿಲ್ವಾ, ಕೇವಲ 3 ಲಕ್ಷ ಕೊಟ್ಟನ? ಪರ್ಪಸ್ಫುಲಿ ಏನಾದರೂ ಕಡಿಮೆ ಕೊಟ್ಟಿದ್ದಾನ? ಸರಿ, ಈಗೇನೋ ನಾವು ಅವನನ್ನು ಬಿಟ್ಟುಬಿಡ್ತೀವಿ, 3 ಲಕ್ಷ ಇಸ್ಕೊಂಡು ನಾವೇನಾದರೂ ಬಿಟ್ಟುಬಿಡ್ತೀವಿ ಅಂತ ಅಂದ್ಕೊಳ್ಳೋಣ.
ಆಮೇಲೆ ತಂದೆ ಮಗ ಇಬ್ಬರು ಸೇರಿ ಪೊಲೀಸರಿಗೆ ನಮ್ಮನ್ನು ಹಾಕ್ಕೊಡಲ್ಲ ಅಂತ ಏನು ಗ್ಯಾರಂಟಿ? ಹೆಚ್ಚು ಕಡಿಮೆ ನಮಗೇನು ಹೆಚ್ಚು ಕಡಿಮೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅನ್ನುವಂತಹ ಅನುಮಾನಗಳು ಕಾಡಿ, ಅನ್ನುವಂತಹ ಪ್ರಶ್ನೆಗಳು ತಮ್ಮಲ್ಲಿಯೇ ಹುಟ್ಕೊಂಡು ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಇವಳು ಮತ್ತು ಇವಳ ಜೊತೆ ಇರುವಂತಹ ಒಂದಿಷ್ಟು ಜನ ಈಕೆಯ ಸಹಚರರು ಆತನನ್ನು ಅಲ್ಲೇ ಕತ್ತು ಹಿಸುಗಿ ಕೊಲೆ ಮಾಡಿಬಿಡ್ತಾರೆ, ಸಾಯಿಸಿಬಿಡ್ತಾರೆ. 2018 ಈ ಕೇಸು ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಆದಮೇಲೆ ಆತನ ಸಾವಿಗೆ ಇವಳೇ ಕಾರಣ ಅನ್ನುವಂಥದ್ದು ಗೊತ್ತಾಗಿ ಆಗ ಇವಳಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಲೈಫ್ ಟೈಮ್ ಜೈಲ್, ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಇವಳು ಅಲ್ವಾರ್ ಜೈಲಿಗೆ ಬರ್ತಾಳೆ, ರಾಜಸ್ಥಾನದ ಅಲ್ವಾರ್ ಜೈಲಿಗೆ ಬರ್ತಾಳೆ. ಇನ್ನು ಇವನ ಕತೆ ಹೇಳ್ತೀನಿ. ಇವನು ಒಬ್ಬ ಕುಖ್ಯಾತ ರೌಡಿ, ಹನುಮಾನ್ ಪ್ರಸಾದ್ ಇವನ ಹೆಸರು. ಆಂಜನೇಯನ ಹೆಸರಿಟ್ಕೊಂಡು ಅದೆಂಥ ಅನಾಚಾರ ಮಾಡಿದ್ದಾನೆ ಮಹಾನುಭಾವ. ಹನುಮಾನ್ ಪ್ರಸಾದ್ ಅಂತ ಇವನ ಹೆಸರು. ಇವನು ಅಷ್ಟೇ, ಇವನು ದೊಡ್ಡ ನಟೋರಿಯಸ್ ರೌಡಿ, ಸುಪಾರಿ ಕಿಲ್ಲರ್. ಒಟ್ಟು ಒಂದಲ್ಲ ಎರಡಲ್ಲ ಅಣ್ಣ 6 ಮರ್ಡರ್ ಮಾಡಿದ್ದಾನೆ. 6 ಕೊಲೆ. ನನಗೆ ನಿಜವಾಗಲೂ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಮನಸ್ಸಲ್ಲಿ ಪ್ರೀತಿ ಉಕ್ಕಿದಂತಹ ವ್ಯಕ್ತಿಗೆ ಅಷ್ಟು ಕ್ರೂರತ್ವ ಇರೋದಕ್ಕೆ ಸಾಧ್ಯನಾ? ಅಷ್ಟು ಕ್ರೂರಿ ಕೂಡ ಪ್ರೀತಿ ಮಾಡ್ಬೋದಾ, ಲವ್ ಮಾಡ್ಬೋದಾ ಅಂತ ಅನಿಸ್ಬಿಡುತ್ತೆ. ಓಕೆ, ಲಸ್ಟ್ ಈಸ್ ಸಪ್ರೇಟ್ ಪಾರ್ಟ್. ಲಸ್ಟ್ ಅನ್ನೋದು ಅದು ಇದ್ದೇ ಇರುತ್ತೆ, ಅದು ಎಂತಹ ಕ್ರೂರಿಗಳಲ್ಲಿಯೂ ಕೂಡ ಅದು ಇದ್ದೇ ಇರುತ್ತೆ. ಆದರೆ ಲವ್ ಅನ್ನೋದು ಇದೆಯಲ್ಲ, ಕ್ರೂರಿಗಳಲ್ಲಿ ವ್ಯಕ್ತವಾಗಲ್ಲ ರೀ. ರಾಕ್ಷಸ ಗುಣ ಇರುವಂಥವರಿಗೆ ಪ್ರೀತಿ ಅನ್ನುವಂಥದ್ದು ದೇವರಾಣೆ ವ್ಯಕ್ತವಾಗಲ್ಲ. ಆದರೆ ಇವನಿಗೆ ಅದು ಹೆಂಗಾಯ್ತೇನಪ್ಪ ಲವ್ ಗೊತ್ತಿಲ್ಲ. ಇಬ್ಬರದು ಪ್ರಾಬಬಲಿ ರಾಕ್ಷಸ ಗುಣ ಇರಬೇಕು ಅಂತ ಅನಿಸುತ್ತೆ. ಅದರಿಂದ ಮ್ಯಾಚ್ ಆಗಿದೆ, ಆಯಿತಾ. ಇವನು ಸಿಕ್ಕಾಪಟ್ಟೆ ಮರ್ಡರ್ ಎಲ್ಲ ಮಾಡಿಬಿಟ್ಟಿದ್ನಲ್ಲ, ಇವನು ಕೂಡ ರಾಜಸ್ಥಾನದ ಅಲ್ವಾರ್ನ ಓಪನ್ ಸೆಲ್ಲಲ್ಲಿದ್ದ, ಓಪನ್ ಜೈಲಲ್ಲಿದ್ದ. ಆಗ ಇಬ್ಬರಿಗೂ ಭೇಟಿ ಆಗಿದೆ. ಇಂಟೆನ್ಷನ್ ನೋಡಿ, ಅವಳ ಇಂಟೆನ್ಷನ್ ಹೆಂಗಿದೆ, ಪ್ರಿಯಾ ಸೇಠ್ ಇಂಟೆನ್ಷನ್ ಅಂದರೆ, ಹನುಮಾನ್ ಪ್ರಸಾದ್ ಅನ್ನುವಂತಹ ಒಬ್ಬ ದೊಡ್ಡ ರೌಡಿ ಇದ್ದಾನೆ, ಅವನು ಒಳ್ಳೆ ಗ್ರಿಪ್ ಇದೆ, ಅವನು ಚೆನ್ನಾಗೆಲ್ಲ ಒಂದು ಸ್ವಲ್ಪ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಗಳನ್ನು ಇಟ್ಕೊಂಡಿದ್ದಾನೆ. ನಾನೇನಾದರೂ ಅವನನ್ನು ಪ್ರೀತಿಸಿ ಮದುವೆ ಆದರೆ ನನಗೂ ಒಳ್ಳೆ ಹೆಸರು ಬರುತ್ತೆ, ನನಗೂ ಒಳ್ಳೆ ನೋಡಿ, ಅಲ್ಲೂ ಕೂಡ ಸ್ವಾರ್ಥ, ಬೆಂಕಿ ಬೀಳ ಇವರು ಪ್ರೀತಿಗೆ, ಆಯಿತಾ. ಅವನನ್ನು ಲವ್ ಮಾಡಿ ಅವನು ಮದುವೆ ಆದರೆ ಅಲ್ಲೂ ನಾನು ಸ್ವಲ್ಪ ಮೆರಿಬಹುದು, ಲೈಫಲ್ಲಿ ಸೆಟ್ಲ್ ಆಗಿಬಿಡ್ಬೋದು, ಆಯಿತಾ. ಐ ಕ್ಯಾನ್ ರೂಲ್, ಐ ಕ್ಯಾನ್ ಸರ್ವೈವ್ ಅನ್ನುವಂಥ ಆಶಯ ಅಭಿಲಾಷೆಗಳನ್ನು ಇಟ್ಕೊಂಡು ಹನುಮಾನ್ ಪ್ರಸಾದನ್ನು ಪ್ರೀತಿ ಮಾಡಿದ್ಲಂತೆ. ಆಯಿತು, ಅವನು ಏನೋ ಮರ್ಡರ್ ಮಾಡ್ಕೊಂಡ್ಬಿಟ್ಟು 6 ಮರ್ಡರ್ ಮಾಡಿ ಜೈಲು ವಾಸ ಅನುಭವಿಸ್ತಾ ಇದ್ದ. ಸರಿ, ಯಾವುದೋ ಒಂದು ಹೆಣ್ಣಿನ ಕಾಲುಗುಣದಿಂದ ಈ ರಾಕ್ಷಸ ಗುಣ ಕಡಿಮೆ ಆಗುತ್ತೇನೋ ಅಂದ್ಕೊಂಡು ಲವ್ ಮಾಡಿದ್ನೇನೋ ಗೊತ್ತಿಲ್ಲ. ಆದರೆ ಅವನ ಬದುಕಲ್ಲಿ ಬಂದಂಥವಳು ಮಹಾತಾಯಿ, ಆಯಿತಾ. ಮಾಡಬಾರ್ದು ಅನಾಚಾರಗಳನ್ನೆಲ್ಲ ಮಾಡಿ ಈಗ ಇವನನ್ನು ಅವಳು ಲವ್ ಮಾಡಿದ್ದಾಳೆ. ಇವರಿಬ್ಬರು ಲವ್ ಸ್ಟೋರಿ ಜೈಲಲ್ಲಿ ಅದೆಷ್ಟು ಫೇಮಸ್ ಆಗಿಬಿಟ್ಟಿತ್ತು ಅಂತಂದರೆ, ಜೈಲಿನ ಪ್ರತಿಯೊಬ್ಬ ಕೈದಿಗೂ ಕೂಡ ಇವರಿಬ್ಬರು ಲವ್ ಬರ್ಡ್ಸ್ ಅನ್ನುವಂಥದ್ದು ಗೊತ್ತಾಗಿಬಿಟ್ಟಿತ್ತು. ಆದ್ದರಿಂದ ಇವರು ಕಾನೂನಾತ್ಮಕ ಮೊರೆ ಹೋಗಿ 15 ದಿನ ಪರೋಲನ್ನು ತೆಗೆದುಕೊಂಡು ಮದುವೆಯಾಗಿದ್ದಾರೆ. ಇಬ್ಬರೂ ಕೂಡ ಪ್ರೇಮ ಕೈದಿಗಳು ಈಗ ಸಾಗರಕ್ಕೆ ಧುಮುಕಿದ್ದಾರೆ. ಕ್ರೈಮ್ ಮಾಡಿ ಜೈಲು ವಾಸ ಅನುಭವಿಸಿ, ಅದರಲ್ಲೂ ಇವಳು ಜೀವಾವಧಿ ಶಿಕ್ಷೆ. ಅವನು 6 ಮರ್ಡರ್ ಮಾಡಿದ್ದಾನೆ, ಅವನು ಯಾವಾಗ ಬೇಲಾಗುತ್ತೋ, ಅದು ಯಾವಾಗ ರಿಲೀಸ್ ಆಗುತ್ತೋ, 6 ಮರ್ಡರ್ ಕೇಸ್ ಇದೆ ಅಂತ ಅವನ ಮೇಲೆ. ಇವರಿಬ್ಬರು ಮದುವೆ ಆಗಿದ್ದಾರೆ. ಈಗ ಮದುವೆ ಆಗಿ ವಾಪಸ್ ಜೈಲಿಗೆ ಬಂದಿದ್ದಾರೆ ಏನೂ ಗೊತ್ತಿಲ್ಲ. ಬಟ್ ನೋಡಿ, ಪ್ರೀತಿ ಅನ್ನುವಂಥದ್ದು ಎಂಥವರನ್ನು ಕೂಡ ಸೆಳೆದುಕೊಂಡು ಬಿಡುವಂತಹ ಉಕ್ಕು, ಅಂದರೆ ಮ್ಯಾಗ್ನೆಟ್ ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಆದರೆ ಈ ಜಡ್ಜ್ಗಳು ಇವರು ಅದೆಲ್ಲ ಹೆಂಗೆ ಪರ್ಮಿಷನ್ ಕೊಟ್ಟರು ಅನ್ನುವಂಥದ್ದೇ ಗೊತ್ತಾಗಿಲ್ಲ. ಯಾಕಂತಂದರೆ ಅಷ್ಟು ನಟೋರಿಯಸ್. ನಾನು ಸ್ವಲ್ಪ ನಿಮಗೆ ಬೇರೆ ಅಲ್ಲಿ ಇದನ್ನು ಕನ್ವೆ ಮಾಡಬೇಕಾಯಿತು. ಬಟ್ ನನಗೆ ಬಹಳ ಕಾಡ್ತಾ ಇರುವ ಪ್ರಶ್ನೆ ಏನು ಅಂತಂದರೆ, ಇನ್ಫ್ಯಾಕ್ಟ್ ನಿಮಗೂ ಕೂಡ ಹಾಗೆ ಆಗುತ್ತೆ, ಇಂಥವ್ರಿಗೆಲ್ಲ ಹೆಂಗೆ ಪರ್ಮಿಷನ್ ಕೊಡ್ತಾರೆ, ಇಂತಹ ನಟೋರಿಯಸ್ ವ್ಯಕ್ತಿಗಳಿಗೆಲ್ಲ ಅದು ಹೆಂಗೆ ಪರ್ಮಿಷನ್ ಕೊಡ್ತಾರೆ ಅನ್ನುವಂತಹದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಒಟ್ಟಾರೆಯಾಗಿ ಇಬ್ಬರು ನಟೋರಿಯಸ್ ಕ್ರಿಮಿನಲ್ಗಳು, ಪ್ರೇಮ ಕೈದಿಗಳು ಈಗ ಪರೋಲ್ ತಗೊಂಡು ಆಚೆ ಬಂದು 15 ದಿನ ಮದುವೆಯಾಗಿ ಮತ್ತೆ ಜೈಲು ಸೇರಿದ್ದಾರೆ. ಆಮೇಲೆ ಇನ್ನೊಂದು ರಿಕ್ವೆಸ್ಟು, ದಯವಿಟ್ಟು ಹನಿಮೂನಿಗಂತ ಮಾತ್ರ ಪೆರೋಲ್ ಕೇಳಬೇಡಿ. ಅದಕ್ಕೆ ಯಾವುದೇ ತರಹದ ಚಾನ್ಸಸ್ಗಳಿಲ್ಲ. ಮತ್ತು ಅದನ್ನು ಹಾಕಿ ಕೂಡ್ಬೋದು ಅಂತಹ ಮನಸ್ಥಿತಿಗಳು ನಮ್ಮ ಜನಗಳದ್ದು. ಹನಿಮೂನಿಗೆ ಹೋಗಿ ಬರ್ತೀವಿ ರೀ, ಒಂದು 15 ದಿನ ಪೆರೋಲ್ ಕೊಡ್ರಿ, ಒಂದು 15 ದಿನ ಬಿಡ್ರಿ, ಹೋಗ್ಬಿಟ್ಟು ಬರ್ತೀವಿ, ಮತ್ತು ಆಮೇಲೆ ಜೈಲೇ ಗತಿಯಪ್ಪ, ಜೀವಾವಧಿ ಇದೆ, ಹೆಂಗಿದ್ರು ಜೀವ ಇಲ್ಲೇ ಹೋಗ್ಬೇಕು ನಂದು, ಅದರಿಂದ ಒಂದು 15 ದಿನ ಹೋಗಿ ಬರ್ತೀವಿ ಅಂತ ಪೆರೋಲ್ ತೊಗೊಂಡು ಹೋಗಿದ್ದಾರೆ. ಅದರಿಂದ ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಅಂಥದ್ದಾದರೂ ಕೂಡ ಏನು ಅಚ್ಚರಿ ಪಡುವಂತಹ ಮನಸ್ಥಿತಿಯಲ್ಲಿ ನಮ್ಮ ಜನಗಳು ಇಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಹಂಗೆ ಆಗಿಬಿಟ್ಟಿದೆ ಸಮಾಜ ಇವತ್ತು, ಹಂಗಾಗಿಬಿಟ್ಟಿದೆ ನೋಡಿ. ಇದು ಇವತ್ತಿನ ವಿಶೇಷ. ಪ್ರೇಮ ಕೈದಿಗಳು ಈಗ ಸಂಸಾರ ಸಾಗರಕ್ಕೆ ಧುಮುಕಿದ್ದಾರೆ. ಜೈಲಲ್ಲೇ ಲವ್ವು, ಜೈಲಲ್ಲೇ ಇವರೆಲ್ಲ ಟುವಿ, ಅದಾದಮೇಲೆ ಜೈಲಿಂದ ಆಚೆ ಬಂದು 15 ದಿನ ಪೆರೋಲ್ ತೊಗೊಂಡು ಮದುವೆಯಾಗಿ ಈಗ ಮತ್ತೆ ವಾಪಸ್ ಜೈಲಿಗೆ ಹೋಗಿ ಅಲ್ಲೇ ಸಂಸಾರ, ಮುಂದೆ ಅಲ್ಲೇ ಮಕ್ಕಳು ಮರಿ ಆಗುತ್ತಾ ಏನು ಅಂತ ಕಾದು ನೋಡಬೇಕು.
ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.